ಸೇವಾ ಭದ್ರತೆಯನ್ನು ಒದಗಿಸಿ ಕೊಡುವಂತಹದ್ದು ಸರ್ಕಾರದ ಪ್ರಮುಖ ಕರ್ತವ್ಯಗಳಲ್ಲಿ ಒಂದು. ಸರ್ಕಾರ ಅತಿಥಿ ಉಪನ್ಯಾಸಕರನ್ನು ಕಾಯಗೊಳಿಸುವ ಮೂಲಕ ಅವರಿಗೆ ಭದ್ರತೆಯನ್ನು ಒದಗಿಸಿಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇವತ್ತು ತಾವೆಲ್ಲ ಇಲ್ಲಿ ಸೇರಿದೆ. ಪ್ರೊಫೆಸರ್ ಸಂಕನೂರ್ ಅವರು ಹೇಳಿದ ಹಾಗೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಇದೇನು ಅತ್ಯಂತ ಕಠಿಣವಾಗಿರುವಂಥ ಕೆಲಸ ಅಲ್ಲ. ನಿರುಪಯುಕ್ತವಾಗಿರುವಂಥ ಅನೇಕ ಯೋಜನೆಗಳಿಗೆ ಹಣವನ್ನು ವ್ಯಯಿಸುವಂತಹ ಸರ್ಕಾರ ವಾಸ್ತವವಾಗಿ ಎಲ್ಲಿ ನಾವು ಹಣವನ್ನು ಖರ್ಚು ಮಾಡಬೇಕು ಅನ್ನೋದನ್ನು ಮರೆತು ಏನೂ ಗೊತ್ತಿಲ್ಲದ ಹಾಗೆ ವರ್ತಿಸ್ತಾ ಇರೋದು ನ್ಯಾಯೋಚಿತವಾಗಿರುವಂತಹ ಕೆಲಸ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಯೋಚಿಸಬೇಕು. ಶಿಕ್ಷಣ, ಆರೋಗ್ಯ, ಕೃಷಿ ಮತ್ತು ರಕ್ಷಣೆಯ ವಿಷಯದಲ್ಲಿ ಯಾವ ಸರ್ಕಾರವೂ ಕೂಡ ಹಿಂದೆ ಹಾಕಬಾರದು. ಇವತ್ತು ಸುಮಾರು 15 ವರ್ಷಗಳಿಂದ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತಿರುವಂಥ ಶಿಕ್ಷಕರನ್ನು ಗೌರವಿಸಬೇಕಾಗಿರುವಂಥದ್ದು, ಅವರಿಗೆ ಭದ್ರತೆಯನ್ನು ಒದಗಿಸಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ಸರ್ಕಾರ ಈ ವಿಷಯದಲ್ಲಿ ಸೂಕ್ತವಾಗಿ ಕ್ರಮವನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಸಂಘದ ಪದಾಧಿಕಾರಿಗಳು ಸರ್ಕಾರ ಉಪನ್ಯಾಸಕರ ನೇಮಕಾತಿಯಲ್ಲಿ ಅರ್ಹರನ್ನು ಅನರ್ಹರನ್ನು ಬೇರ್ಪಡಿಸಿ ಅನ್ಯಾಯಕ್ಕೆ ನಿಂತಿದೆ ಅನ್ನುವಂಥ ಒಂದು ವಿಷಯವನ್ನು ಕೇಳಿದಾಗ ಇದಕ್ಕೂ ಬಹಳ ವ್ಯಥೆ ಅನಿಸುತ್ತೆ. ಕಳೆದ ಇಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ಈ ಎಲ್ಲ ಉಪನ್ಯಾಸಕರು ಅನರ್ಹರು ಅನ್ನುವುದಿದ್ದರೆ ಸರ್ಕಾರ ಎಂಥ ತಪ್ಪು ಕೆಲಸ ಮಾಡಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ. ಇವರೆಲ್ಲರೂ ಅರ್ಹರು ಅನ್ನೋ ಕಾರಣ ಏನೇ ಇವರನ್ನ ಅತಿಥಿ ಉಪನ್ಯಾಸಕರನ್ನಾಗಿ ಸರ್ಕಾರ ನೇಮಿಸಿಕೊಂಡು ಈಗ ಬೇರೆ ರೀತಿಯಲ್ಲಿ ಇರುತ್ತಿರುವುದು ನಿಜಕ್ಕೂ ಸರಿಯಾದ ಕಾರಣ. ಸರ್ಕಾರಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಧ್ವನಿಯನ್ನು ತಲುಪಿಸಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನೀವೆಲ್ಲರೂ ಇಲ್ಲಿ ಸಮಾವೇಶಗೊಂಡಿದ್ದೀರಿ. ನಮ್ಮ ಪ್ರೊಫೆಸರ್ ಸಂಕನೂರ್ ಅವರು ಯಾವಾಗಲೂ ಸದನದಲ್ಲಿ ಇಂಥ ಶಿಕ್ಷಣ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವುದನ್ನು ನಾವೆಲ್ಲ ಗಮನಿಸಿದ್ದೇವೆ. ಅನೇಕ ಸಮಸ್ಯೆಗಳಿಗೆ ಅವರು ಧ್ವನಿ ಎತ್ತುವ ಮೂಲಕ ಪರಿಹಾರವನ್ನು ಕೊಡಿಸುವಂಥ ಒಂದು ಕಾರ್ಯವನ್ನು ಮುಂಚಿನದಲ್ಲಿ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅದೊಂದು ಹಿನ್ನೆಲೆ ನಿಮ್ಮೆಲ್ಲರ ಈ ನೋವಿನ ಧ್ವನಿಯನ್ನು ಅವರು ಸರ್ಕಾರಕ್ಕೆ ಖಂಡಿತವಾಗಿಯೂ ತಲುಪಿಸ್ತಾರೆ. ಎಲ್ಲರೂ ಒಗ್ಗಟ್ಟಾಗಿದ್ದರೆ ಸರ್ಕಾರ ಈ ಒಂದು ಅರ್ಹರು ಅನರ್ಹರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಬಗೆಹರಿಸಿ ಎಲ್ಲರಿಗೂ ಉದ್ಯೋಗದ ಅವಕಾಶಗಳನ್ನು ಒದಗಿಸಿಕೊಡುವಂಥ ಸೇವಾ ಭದ್ರತೆಯನ್ನು ಒದಗಿಸುವಂಥ ಕೆಲಸ ಮಾಡುವುದಕ್ಕೆ ಸಂದೇಹ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮ ಈ ಐಕ್ಯತೆಯನ್ನು, ತಮ್ಮ ಸಮಗ್ರತೆಯನ್ನು ನೀವೆಲ್ಲ ಉಳಿಸಿಕೊಂಡು ಹೋಗಬೇಕಾಗಿರುವಂಥದ್ದು ಬಹಳಷ್ಟು ಅವಶ್ಯ.
ಇಷ್ಟು ವರ್ಷಗಳವರೆಗೆ ಮಕ್ಕಳ ಭವಿಷ್ಯವನ್ನು ರೂಪಿಸಿರುವಂತಹ ನಿಮ್ಮ ಭವಿಷ್ಯ ಹಾಳಾಗಬಾರದು. ಆ ದಿಸೆಯಲ್ಲಿ ನಿಮ್ಮ ಐಕ್ಯತೆಯನ್ನು